ಇವಾಗೆಲ್ಲ ವೈಟ್ ಅಂಡ್ ನೈಟ್ ಓಲ್ಡ್ ಮಾಲ್ ಅವಾಗ ವೈಟ್ ನೈಟ್ ಎಲ್ಲ ಇವಾಗ ಪಾರ್ಟಿ ಅವೆಲ್ಲ ನೋ ಚಾನ್ಸ್ ಇವಾಗ ಏನು ಇಲ್ಲ ಸಮಾಧಾನ ಸಮಾಧಾನ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ ನಮ್ಮ ಮಾವನ ಮನೆಯ ಗೃಹ ಪ್ರವೇಶ, ಅಂದರೆ ನಮ್ಮ ಅಮ್ಮನ ತಮ್ಮನ ಮನೆ ಗೃಹ ಪ್ರವೇಶ. ಯಾವುದೇ ಪೂಜೆ ಮಾಡಿದ್ರು ನಿಮಗೆ ಅನುಕೂಲ ಆಗಬೇಕಲ್ಲ, ಹಾಗಾಗಿ ನೀವು ನಿಮಗೆ ಒಳ್ಳೇದಕ್ಕಲ್ಲ ನೀವು ಪೂಜೆ ಮಾಡಿಸೋದು. ಹಾಗಾಗಿ ನಾವು ಯಾವಾಗ ನಿಮ್ಮ ಅನುಕೂಲ ತಕ್ಕಂತೆ ಕ್ರಮಬದ್ಧವಾಗಿ ಮಾಡ್ತೀವಿ, ನಿಮಗೆ ಮತ್ತೆ ಏಳಿಗೆ ಆಗ್ತದೆ, ಮುಂದಕ್ಕೆ ತೊಂದರೆ ಇಲ್ಲ, ಆಗ್ಬೋದು. ಈಗ ಮಾಡುವಂತ ಕಾರ್ಯಕ್ರಮದಲ್ಲಿ ಯಾವ ಲೋಪದೋಷ ಇರಬಾರ್ದು ಅನ್ನೋ ಮುಖ್ಯವಾಗಿ ಮಾಡ್ಬೇಕಷ್ಟೇ. ಇದು ಪುಣ್ಯ. ಯಾಕೆಂದ್ರೆ ಮನೆಯಲ್ಲಿ ಇರುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಫಸ್ಟ್ ಪುಣ್ಯ ಆಗ್ಬೇಕು. ಪುಣ್ಯ ಆದ ನಂತರ ಪಂಚಗವ್ಯ ಅಂತ ಮಾಡ್ತೀವಿ. ಆ ಪಂಚಗವ್ಯನ್ನ ಮನೆ ಸುತ್ತ ಹಾಕಿ ಅದನ್ನೆಲ್ಲ ಶುದ್ಧೋದಕ ಮಾಡ್ಬೇಕು. ಮನೆ ಶುದ್ಧೋದಕ ಆದ ನಂತರ ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ಏನೇ ಸಮಸ್ಯೆ ಇದೆಯೋ ಒಳಗಡೆ ಯಾರೇ ಬಂದಿರ್ತಾರೆ, ಯಾರು ಇದು ಮಾಡಿರ್ತಾರೆ, ಮನೆ ಒಳಗೆ ಯಾರ್ಯಾರು ಬಂದಿರ್ತಾರೆ. ಹಾಗಾಗಿ ಈಗ ಇದು ಪುಣ್ಯ ಆದ ನಂತರ ಅದು ಶುದ್ಧೋದಕ ಆಗ್ತದೆ. ಮನೆಯಲ್ಲಿ ಇರುವಂತ ಕರ್ಮಗಳೆಲ್ಲ ಆಚೆ ಹೋಗ್ತದೆ. ಯಾಕೆ ನಾವು ಪುಣ್ಯ ಮಾಡಿರ್ತಲ್ಲ, ಹಾಗಾಗಿ ಗೋಮೂತ್ರ, ಹಾಲು, ಮೊಸರು, ಸಗಣಿ ಮತ್ತೆ ಗಂಜಲ ಎಲ್ಲ ಹಾಕಿ ಒಂದು ಶುದ್ಧೋದಕ ಮಾಡ್ತೀವಿ. ಅದನ್ನ ಪಂಚಗವ್ಯ ಅಂತ ಹೇಳ್ತೀವಿ ನೀವು. ಅದಾದ ನಂತರ ಶುದ್ಧೋದಕ ಪೂಜೆ ಪುಣ್ಯ ಆಗ್ತದೆ. ಆದ್ರೆ ಅವ್ರ ಮನೆಯಲ್ಲಿ ದೊಡ್ಡವರು ಅಂದ್ರೆ ತಾತ ಅಜ್ಜಿ ಅವರೆಲ್ಲ ಸತ್ತಿರ್ತಾರಲ್ಲ, ಅವರ ಹೆಸರಲ್ಲಿ ಒಂದು ಪುಣ್ಯ. ಅಂದ್ರೆ ಅವರು ಬಂದು ಇಲ್ಲಿ ಅವರು ಇದು ಆಗ್ತಾರೆ. ಈಗ ಅವ್ರ ಕಡೆಯಿಂದ ಒಂದು ಆಶೀರ್ವಾದ, ಯಾರಿಗೆ ಇವರು ಕೂತಿರ್ತಾರಲ್ಲ ಮನೆಯವರ ಯಜಮಾನರಿಗೆ, ಅವರಿಗೆ ಒಂದು ಪುಣ್ಯ ಆದ ನಂತರ ಶುದ್ಧೋದಕ ಅಂತ ಪಂಚಗವ್ಯ ಅಂತ ಸುತ್ತ ಪೋಸ್ಟ್ ಮಾಡ್ತೀವಿ. ಆದ ನಂತರ ಪೂಜೆಗಳು ಶುರು ಆಗ್ತದೆ. ಯಾವುದು? ನವಗ್ರಹ ಪೂಜೆ. ಲಕ್ಷ್ಮೀನಾರಾಯಣ ಮತ್ತೆ ನವಗ್ರಹಗಳು ಸೂರ್ಯ, ಚಂದ್ರ, ಬುಧ, ರಾಹು, ಕೇತು ಇವೆಲ್ಲ 9 ಗ್ರಹಗಳನ್ನ ನಾವು ಪೂಜೆಯಲ್ಲ ಮಾಡ್ತೀವಿ. ಆದ ನಂತರ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಚಂಡಿ ಹೋಮ, ದುರ್ಗಾ ಹೋಮ, ವಾಸ್ತು ಹೋಮ ಆಗ್ತದೆ. ಆಮೇಲೆ ಲಕ್ಷ್ಮೀನಾರಾಯಣ ಅವ್ರ ಮನೆ ದೇವರು. ಅದಾದ ನಂತರ ಪಂಚಗವ್ಯ ಹಾಕಿ ಶುದ್ಧೋದಕ ಮಾಡಿ ಪುನಃ ಬಲಿ ಪ್ರವೇಶ. ರಾತ್ರಿ 10 ಗಂಟೆ 10:30 ಮೇಲೆ ಬಲಿ. ಯಾರಿಗೆ? ಪೀಡಾ ಪಿಶಾಚಿಗಳಿಗೂ ರಾತ್ರಿ ಹೊತ್ತು ಒಳಗಡೆ ಪ್ರವೇಶ ಆಗ್ಬಾರ್ದಲ್ಲ, ಗೃಹ ಪ್ರವೇಶ ಮಾಡಿರ್ತೀವಿ, ಮನೆ ಒಳಗಡೆ ಯಾವುದು ಪ್ರವೇಶ ಆಗ್ಬಾರ್ದು. ಹಾಗಾಗಿ ಬಲಿ ಅಂತ ಹಾಕ್ತಿವಿ. ಯಾರಿಗೆ? ದೆವ್ವ ಪೀಸೆ ಪಿಶಾಚಿಗಳಿಗೆ ಯಾವುದು ಒಳಗಡೆ ಪ್ರವೇಶ ಆಗ್ಬಾರ್ದು. ಆ ಉದ್ದೇಶಕ್ಕೆ ಇದು ಕ್ರಮ. ಮನೆಯಲ್ಲಿ ಎಲ್ಲರಿಗೂ ಒಂದು ಶುಭ ಆಗ್ಲಿ, ಒಂದು ಶಾಂತಿ ಸಿಗಲಿ, ಯಾರೇ ಬರಲಿ ಒಳಗಡೆ ಒಂದು ಸಮಸ್ಯೆ ಯಾವುದೇ ಕ್ರಮಗಳಲ್ಲಿ ಪುಣ್ಯ ಹಾಕಬೇಕು. ಒಂದು ಶುದ್ಧೋದಕ ಕಾರ್ಯಕ್ರಮ. ಇದು ಗೃಹ ಪ್ರವೇಶವಂತ ನಾಳೆ ಬೆಳಿಗ್ಗೆ 4:28 ಸ್ಟಾರ್ಟ್ ಆಗ್ತದೆ. ನಾಳೆ ಬೆಳಿಗ್ಗೆ 4:20. ಹಾಗಾಗಿ ಅದು ಗೃಹ ಪ್ರವೇಶವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ 4:20 ಹೋಗಿ ಗಂಗೆ ಎಲ್ಲ ತರ್ತೀವಿ. ಅಲ್ಲಿಂದ ಹಸು ಸಮೇತ ಗಂಡ ಹೆಂಡತಿ ಫೋಟೋ ತಗೊಂಡು ಬಂದು ಮನೆ ಒಳಗೆ ಪ್ರವೇಶ ಮಾಡಿದ ನಂತರ ಅಲ್ಲಿ ಗಂಡ ಹೆಂಡತಿ ಸೇರೆಲ್ಲ ಹೊದಿಸಿ ಅದನ್ನ ಪುನಃ ಪ್ರವೇಶ ಮಾಡ್ತೀವಿ. ಅದಾದ ನಂತರ ಮಳೆ ಹೊಡಿಬೇಕು. ಅದಾದ ನಂತರ ಆಲುಕ್ಸಿ ಆಮೇಲೆ ಗೃಹ ಪ್ರವೇಶ. ಹಾಗೆ ಕುಂಬಳಕಾಯಿ ಕಡಿಸೋದು, ದಾರ ಕಡಿಸೋದು, ವಸ್ತು ಪೂಜೆ ಮಾಡಿಸೋದು, ರಂಗೋಲಿ ಹಾಕ್ಸೋದು, ಆಮೇಲೆ ವಾಸ್ತು ಪುರುಷನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಒಂದು ಅಭಿಷೇಕ. ಮನೆಯಲ್ಲಿ ನಾವು ದೇವಸ್ಥಾನದಲ್ಲಿ ಯಾವ ರೀತಿ ಅಭಿಷೇಕ ಮಾಡ್ತೀವಿ ಅದೇ ರೀತಿ ಹಾಲು, ಮೊಸರು, ಜೇನುತುಪ್ಪ, ಕಲ್ಸಕ್ಕರೆ, ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಹಾಕಿ ಆ ಸ್ವಾಮಿಗೆ ಯಾವುದಕ್ಕೆ ಅವ್ರ ಕಂಬ ತರ್ತಾರಲ್ಲ ಅದಕ್ಕೆ. ಅದಾದ ನಂತರ ಅಲ್ಲಿ ಪೂಜೆ. ಅದು 48 ದಿನ ಕ್ರಮಬದ್ಧವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಯಾರು ಮನೆ ಮಾಡ್ತಾರೆ 48 ದಿನ ಯಾರು ಇದನ್ನ ಏನು ಮಾಡೋಗಿಲ್ಲ. ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಯಾವುದನ್ನು ಮಾಡೋಗಿಲ್ಲ 48 ದಿವಸ. ಅದೇ ಕ್ರಮಬದ್ಧವಾಗಿ 2 ದೀಪ ನೂರಿಬೇಕು 48 ದಿವಸ. ಎಲ್ಲಿ ವಾಸ್ತು ಹಾಕಿರ್ತೀವಲ್ಲ ಆ ಜಾಗದಲ್ಲಿ ವಾಸ್ತುನ 2 ದೀಪವನ್ನು ಇಟ್ಟು ಅಲ್ಲಿ ಯಾವಾಗಲೂ ದೀಪ ಉರಿದಿರಬೇಕು. ಗಂಧೆ ಕಡ್ಡಿ ನೀವು ಯಾವಾಗ ಬೆಳಗ್ಗೆ ಬಂದು ಒಂದು ಗಂಧೆ ಕಡ್ಡಿ ಹಚ್ಚಿ ಅದೊಂದು ದೀಪ ಆರಾಧನೆ ಮಾಡಿದ್ರೆ ಮನೆಗೆ ಒಂದು ಶಾಂತಿ, ಮನೆ ಒಳಗಡೆ ಎಂತ ಸಮಸ್ಯೆಗಳು ಉದ್ಭವ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವಾಸ್ತು ಪುರುಷ. ಯಾಕೆಂದ್ರೆ ಮನೆಯಲ್ಲಿ ವಾಸ್ತು ಇರೋದ್ರಿಂದ ಅದು ವಾಸ್ತು ಪುರುಷ ಆಗ್ಲೇಬೇಕು. ಕೆಲವೊಂದುಗಳಲ್ಲಿ ಮಾಡಲ್ಲ ನಾವು, ಕೆಲವೊಂದು ಮನೆಗಳಲ್ಲಿ ಆಚಾರ್ಯ ಹತ್ರ ಮಾಡಿಸ್ತೀವಿ. ಆಯ್ತಾ? ಅದನ್ನೇ ಮಾಡೋ ಕ್ರಮ ಇದೆ. ಕೆಲವೊಂದು ಮತ್ತೆ ನಾವು ಮನೆ ಕಟ್ಟಬೇಕಾದ್ರೆ ಗುದ್ಲಿ ಪೂಜೆ ಮಾಡಬೇಕಾದ್ರೂ ಮಾಡಿರ್ತೀವಿ. ಅದನ್ನ ವಾಸ್ತು ಅಂತೇಳಿ ವಸ್ತು ಬಾಗಿಲು ನೆಡಬೇಕಾದ್ರೆ ಅದಕ್ಕೆ ವಾಸ್ತು ಅಂತೇಳಿ ಹಾಕಿರ್ತೀವಿ. ಅದು ವಾಸ್ತು ಯಾಕೆಂದ್ರೆ ಕುಲದೇವರಿಗೆ ನೇಮ, ಅದು ನಮ್ಮ ಮನೆ ದೇವರಿಗೆ ಯಾವುದೇ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅದು ವಾಸ್ತುವನ್ನ ಮಾಡ್ತೀವಿ. ಈಗ ಇದು ಏನಂದ್ರೆ ಮನೆ ಸುತ್ತ ಮನೆ ಒಳಗಡೆ ಯಾವುದು ಪ್ರವೇಶ ಆಗಬಾರ್ದು, ಯಾವುದು ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವಾಸ್ತುವನ್ನ ಮಾಡ್ತೀವಿ. ಇದು ಕ್ರಮ. ಹಾಗಾಗಿ ಈಗ ಅವರು ಬಂದ ತಕ್ಷಣ ಪುಣ್ಯ ಮಾಡಿ ಪಂಚಗವ್ಯ ಎಲ್ಲ ಪೂಜೆ ಆಗ್ತದೆ. ಆದ ನಂತರ
ಹೋಮ ಎಲ್ಲ ಆದ ನಂತರ ನವಗ್ರಹ ಪೂಜೆಗಳೆಲ್ಲ ಆಗ್ತದೆ. ಇಲ್ಲಿ 9 ದೇವರುಗಳಿದೆ. ಸೂರ್ಯ, ಚಂದ್ರ, ಬುಧ, ರಾಹು, ಕೇತು ಎಲ್ಲ 9 ದೇವರುಗಳನ್ನೇ ಮಾಡಿದ್ವಿ. ನಾಳೆ ಬೆಳಗ್ಗೆ ಲಕ್ಷ್ಮೀ ನಾರಾಯಣ ಮಹಾಗಣಪತಿ ಪೂಜೆ ಆಯ್ತಾ. ಅದಾದ ನಂತರ ಸತ್ಯನಾರಾಯಣ ಪೂಜೆ ಆಗ್ತದೆ. ಬೆಳಗಿನ ಜಾವ 4:20ಗೆ ಲಗ್ನದಲ್ಲಿ ನಾವು ಮಾಡಿದರೆ, ಆ ಲಗ್ನದಲ್ಲಿ ಮಾಡಿದಾಗ ಏನಾಗುತ್ತೆ, ಮನೆಯಲ್ಲಿ ಶುಭ. ನಾವು ಕೆಲವೊಂದು ಜನಗಳಲ್ಲಿ ಮಾಡ್ತಾರೆ, ಬೆಳಗ್ಗೆ 9 ಗಂಟೆಗೆ ಹೋಗುದು ಆಯ್ತಾ, ಈ ಗಂಗೆ ತರಕ್ಕೆ ಹೋಗುದು, ಫೋಟೋ ಹಿಡ್ಕೊಳ್ಳೋದು, ಅದು ಅಲ್ಲ ಕ್ರಮ. ಗಂಗೆ ಬ್ರಾಹ್ಮಿ ಮುಹೂರ್ತ ಅಂತ ಬರ್ತದೆ, 4:28ಗೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಆವಾಗ ಮಾತ್ರ ಮಾಡಬೇಕು, ಅದು ಕ್ರಮ. ಈ 6 ಗಂಟೆ ಒಳಗಡೆ ಮಾತ್ರ ಬ್ರಾಹ್ಮಿ ಮುಹೂರ್ತ, ಅದು ಆದ ಮೇಲೆ ಬ್ರಾಹ್ಮಿ ಮುಹೂರ್ತ ಇಲ್ಲ. ಅದರಲ್ಲಿ ನಕ್ಷತ್ರವನ್ನು ನೋಡಿ ಆ ರಾಶಿಗೆ ಏನು ತಕ್ಕಂತೆ ಆ ಟೈಮಲ್ಲಿ ಏನು ಬರುತ್ತೆ ಅದನ್ನು ನಾವು ಅನುಕೂಲ ಮಾಡ್ಕೋತೀವಿ, ಅದು ಕ್ರಮ ಅಲ್ಲ. ನಾವು ಯಾವಾಗ 4 ಗಂಟೆಯಿಂದ ಮಾಡ್ತೀವಿ ಅದು ಕ್ರಮಬದ್ಧವಾಗಿರ್ತದೆ, ಒಳಗಡೆ ಭಗವಂತನ ಅನುಗ್ರಹ ಆಗ್ತದೆ, ಆವಾಗ ಅದನ್ನ ಮಾಡಬೇಕು. ಇವರು ನಮ್ಮ ಜನ ಪುರೋಹಿತರು ಏನಾಗಿದೆ, ಆ ಜನ ನೀವೇ ಹೇಳಿದಾಗ ನಾವು ಕೇಳಬೇಕು. 6 ಗಂಟೆಗೆ ಬಂದಿದೆ, 6 ಗಂಟೆಗೆ ಹೋಗ್ಬೇಕು ನಾವು. ಮೊನ್ನೆ ಹಾಗೆ ಆಗಿದ್ದು ನನ್ನ ದೇವಸ್ಥಾನ ಎದುರುಗಡೆ ನಡೆದಿದೆ. ಮೊನ್ನೆ ಗೃಹ ಪ್ರವೇಶದ್ದು ನನ್ನ ದೇವಸ್ಥಾನ ನಡೆದಿದೆ. 9:30 ಬಂದಿದ್ದಾರೆ ಗಂಗೆ ತಗೊಳ್ಳಿಕ್ಕೆ. ಓಟದವರು ಹಾಗೆ ಬಂದು ಹಿಡಿಯೋದು, ಎಂತ ಮಾಡೋದು, ಏನು ಮಾಡ್ಲಿಕ್ಕಿಲ್ಲ. ನನ್ನ ಒಂದು ಕನಸು, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಈ ಕನಸು ಅಚೀವ್ಮೆಂಟ್ನ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರ, ಅವ್ರಿಗಾಗಿ ನಾನು ಇವತ್ತು ಈ ಒಂದು ಕನಸನ್ನ ನೆರವೇರಿಸ್ಕೊತಾ ಇದ್ದೀನಿ. ತುಂಬ 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 ಖುಷಿ ಆಗ್ತಾ ಇದೆ. ಅದು 50 ವರ್ಷ ಆದ್ಮೇಲೆ ನನಗೆ ಈ ಸೌಭಾಗ್ಯನ ಆ ಗೋವಿಂದ ಕೊಟ್ಟಿದ್ದಾನೆ, ಆ ರಾಯರು ಕೊಟ್ಟವ್ರೆ. ಏನೇ ಮಾಡಿದ್ರು ನಮ್ಮ ಅಪ್ಪ ಅಮ್ಮನಿಗೋಸ್ಕರ. ಖುಷಿ ಆಯ್ತಾ ಇದೆ ನನಗೆ, ನಾವೆಲ್ಲರೂ ಆಸೆ ಇತ್ತು. ಅವ್ರಿಗೆ ಚಿಕ್ಕದ್ರಿಂದ ಕನಸಿದ್ದಂತೆ ಈ ತರ ಮನೆ ಕಟ್ಬೇಕಂತ. ನಮಗೆಲ್ಲ ಬುಕ್ಕಲ್ಲಿ ಬರ್ದಿ ತೋರಿಸ್ತಾ ಇದ್ರು, ಇವಾಗ ಅದು ಅಡೇ ಬಂದೈತೆ. ತುಂಬಾ ಖುಷಿ ಆಯ್ತೈತೆ ಮಾಮ. ಅಷ್ಟೇ ಅಲ್ಲ ಮಾಮ, ಫೀಲ್ ಆಯ್ತದೆ ಅನ್ನೋದನ್ನ. ಬೇರೆಯವರೆಲ್ಲ ತುಂಬಾ ಕಷ್ಟಪಟ್ಟು ಕಟ್ತಾರೆ, ನಮ್ಗೆ ಅಪ್ಪನೇ ಕಟ್ಸ್ಕೊಡೋರೆ, ಎಲ್ಲಾನು ಮಾಡ್ಕೊಡೋರೆ. ನಾನು ಏನು ಮಾಡೋಂಥದ್ದೇನಿಲ್ಲ, ಎಲ್ಲ ಅವರೇ ಮಾಡ್ಬಿಟ್ಟವ್ರೆ ಚೆನ್ನಾಗಿರು ಅಂತ. ಬೆಟ್ಟದಷ್ಟು ಖುಷಿ, ಜಾಸ್ತಿ ಖುಷಿ ಆಯ್ತಾ ಇದೆ, ದಪ್ಪ ಖುಷಿ. ತುಂಬಾ ಖುಷಿ ಅನ್ಸುತ್ತೆ. ಕಷ್ಟಪಟ್ಟು ಕಟ್ಟವನೆ, ಅವನ್ ಶ್ರಮ ಇನ್ನೂ ಐತೆ, ಅದು ಮುಗಿಯದ ಬಂಧನ. ಅವಾಗ ಒಂದ್ ಸ್ವಲ್ಪ ಪರಮಾತ್ಮ ಬಿದ್ದಾಗ ಮಾತಾಡ್ಬೋದು ಜೋರಾಗಿ. ಇನ್ನು ಇವಾಗ ಅಷ್ಟು ಧೈರ್ಯ ಸಾಲ್ತಾ ಇಲ್ಲ. ಇವಾಗೆಲ್ಲ ವೈಟ್ ಅಂಡ್ ನೈಟ್, ಅವಾಗ ವೈಟು ನೈಟು ಎಲ್ಲ ಈಗ ಇನ್ನು ಎಲ್ಲ ಏನು ನಡೆದಿಲ್ಲ ಅವೇನ್ರಲ್ಲ. ಹೌದು ಸ್ವಾಮಿ, ಇವಾಗ ಪಾರ್ಟಿ ಅವೆಲ್ಲ ನೋ ಚಾನ್ಸ್, ಇವಾಗ ಏನು ಇಲ್ಲ. ತುಂಬಾ ಇಷ್ಟಪಡ್ತೀವಿ. ಈ ಊರಿಂದ ಏನೇ ಬೇಕಾದ್ರೂ ನಮ್ಮಂತ ಯುವಕರಿಗೆ ಅಲ್ಲೇ ಸಿಗುವುದು. ಕುಡಿಯಕ್ಕಲ್ಲ, ಎಲ್ಲ ಕುಡಿಯೋದಕ್ಕೆ ಅಲ್ಲ. ಬಂದಾರ ಹುಡುಗರು ಬಂದಾರೆ, 90 ಹೊಡಿತಾರೆ, ಪಲ್ಟಿ ಹೊಡಿತಾರೆ, ಬೆಳಗ್ಗೆ ಎದ್ದು ಡೋಲ್ ಬಡಿತಾರೆ. ತಳ್ಳು ಐಸ. ನನ್ನ ಲೈಫಲ್ಲಿ ಸ್ಟೆಪ್ನಿ ಇಲ್ಲ, ಗಾಡಿ ಲೈಫಲ್ಲಿ ಇದೆ. ಇವ್ರು ವಿನೋದ್ ಏನಂತ ಹೇಳ್ತಾನ, ಅವನು ಸೈಡ್ ಕಳ್ಬಿಟ್ಟು ಕೇಳೋನ ಒಬ್ಬನ್ಗೆ, ಓ ಸಮಾಧಾನ ಹೇಳಿ ಸರ್. ಟೈಮ್ 8:30 ಆಯ್ತು. ಸುಮಾರು ಜನ ಹುಷಾರ್ ತಗೊಡ್ತಿದ್ರು ಸಡನ್ ಆಗಿ ಅಲ್ಲಿ. ಅದಕ್ಕೆ ಸೀದಾ ಮೆಡಿಕಲ್ ಶಾಪ್ ಹೋಗ್ತಾ ಇದೀವಿ, ಎಲ್ರಿಗೂ ಔಷಧಿ ತಗೊಳ್ಳೋದ ಅಂತ. ಒಂದೊಂದಷ್ಟು ಜನ ಬರ್ಕೊಟ್ಟವ್ರೆ ಏನೇನ್ ಬೇಕು ಅಂತ. ಯಾವ್ದಾದ್ ಹೇಳಿರೋದು? ಓಟಿ ಈ ಎಲ್ಲಾ ಮೆಡಿಸಿನ್ ತಗೋಬರಕ್ಕೆ ಮೆಡಿಕಲ್ ಹೋಗ್ತಾ ಇದೀವಿ ಈಗ. ನನಗಂತೂ ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀನು ಮಾಡಲೇ ಹೋಗ್ತಾ ಇದ್ದೆ, ಅದಕ್ಕೆ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಓಡ್ತಾ ಬಿದ್ದವನೇ ಇವಾಗ ಪಾರ್ಟಿ ಅವೆಲ್ಲ ನೋ ಚಾನ್ಸ್, ಇವಾಗ ಏನು ಇಲ್ಲ. One day later. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಭೇಟಿಯಾಗೋಣ. ನಮಸ್ಕಾರ.